ಹತ್ರ ಈಗ ಪ್ರಸ್ತುತ ಒಂದು 600 ಇಂದ 700 ಕೋಳಿ ಇದೆ. ನೀವು ಕೋಳಿನ ಯಾವ ಪರ್ಪಸ್ಗೋಸ್ಕರ ಸಾಕ್ತಾ ಇದ್ದೀರಾ ಸರ್? ಕುರಿ ಮಾಂಸಕ್ಕಿಂತ ಕೋಳಿ ಮಾಂಸ ಟೇಸ್ಟ್ ಇರುತ್ತೆ ಒಂದು. ಆಮೇಲೆ ಮೊಟ್ಟೆನೂ ಒಳ್ಳೆ ಸೋರ್ಸ್ ಆಫ್ ಪ್ರೋಟೀನ್. ಪ್ರೆಸೆಂಟ್ ಒಂದು 300 ಇಂದ 350 ಮೊಟ್ಟೆ ಡೈಲಿ ಬರ್ತಾ ಇದೆ ನಮಗೆ. ಇನ್ನು ಕೆಲ ರೈತರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಯಾವುದೋ ಒಂದು ತೋಟದೊಳಗಡೆ ಸಾಕಾಣಿಕೆ ಮಾಡ್ತಾ ಇದ್ದಾರೆ. ನೀವು ತೋಟದಲ್ಲಿ ಸಾಕೋದ್ರಿಂದ ಅದೇನ್ ಮಾಡ್ತದೆ, ಎಕ್ಸೆಸ್ ಆಫ್ ಗಲೀಜ್ ಮಾಡುತ್ತಲ್ಲ, ಇದು ತುಂಬಾ ಹೀಟ್ ಬರ್ತದೆ ಗೊಬ್ಬರ. ಹೌದು, ಕೋಳಿ ಗೊಬ್ಬರ ಹೀಟ್ ಬರ್ತದೆ. ಈ ಕಡೆ ನೋಡಿದ್ರೆ ನೀವು ಒಂದು ಮಾವಿನ ಮರನೂ ಒಣಗೋಗಿದೆ, ಈಗ ತೆಂಗಿನ ಮರನೂ ಅಷ್ಟಕ್ಕಷ್ಟೇ ಬೆಳವಣಿಗೆ ಇರೋದು. ಈ ತರ ಗಿಡಗಳು ಮಧ್ಯ ಬೆಳೆಸೋದು ಸೂಕ್ತ ಅಲ್ಲ ಅಂತ ನನ್ನ ಅಭಿಪ್ರಾಯ. ಇವಾಗ ಬೇಸಿಗೆಯಲ್ಲಿ ಅತಿ ಹೆಚ್ಚು ಕೋಳಿಗೆ ರೋಗಗಳು ಬರ್ತವೆ, ಅದಕ್ಕೆ ಯಾವ ರೀತಿ ಮೇಂಟೆನೆನ್ಸ್ ಮಾಡ್ಕೋತಾ ಇದ್ದೀರಾ ನೀವು? ಕೋಳಿಗಳನ್ನ ಗೂಡಲ್ಲಿ ಕೂಡ ಹಾಕೋದು ಪದ್ಧತಿ ಬಿಡಬೇಕು. ಅದಕ್ಕೆ ಯಾಕಂದ್ರೆ ಗಾಳಿ ಎಷ್ಟು ಆಡುತ್ತೆ ಅಷ್ಟು ಹೆಲ್ತಿಯಾಗಿರುತ್ತೆ. ಆಮೇಲೆ ಫುಡ್, ನ್ಯಾಚುರಲ್ ಫುಡ್ ಕೊಟ್ರೆ ಅದು ಯಾವುದೇ ಕಾಯಿಲೆ ಬರೋದಿಲ್ಲ. ಲಾಭ ಬರಲ್ವಾ? ಬರುತ್ತೆ. ಅದಕ್ಕೆ ಸಾಕಾಗಿ ಉಳಿದಿದ್ದು ನಮಗೆ. ರೈತರು ಯಾರು ಬೇಕಾದ್ರೂ ಕೋಳಿ ಸಾಕಾಣಿಕೆ ಮಾಡ್ಬೋದು. ಇದು ಒಂಥರ ಡೈಲಿ ಇನ್ಕಮ್ ಇದ್ದಂಗೆ. ಪ್ರೀತಿಯ ಸಮಸ್ತ ಮಂಡಿನ ಮಕ್ಕಳಿಗೆ ಕನ್ನಡ ಫಾರ್ಮರ್ ಚಾನಲ್ಗೆ ಸ್ವಾಗತ. ಸಾಕಷ್ಟು ರೈತರು ನಾಟಿ ಕೋಳಿ ಸಾಕಾಣಿಕೆಯಲ್ಲಿ ಮೋಸ ಹೋಗಿದ್ದಾರೆ. ಯಾಕೆ ಅಂದ್ರೆ BV380 ತಳಿ ಮತ್ತೆ ನಾಟಿ ಕೋಳಿ ಎರಡೂ ಕೂಡ ಒಂದೇ ರೀತಿ ಇದೆ. ಇದರಿಂದ ಸಾಕಷ್ಟು ರೈತರು ಮೋಸ ಹೋಗಿದ್ದಾರೆ. ಹಾಗಿದ್ರೆ ನಾಟಿ ಕೋಳಿ ಸಾಕಾಣಿಕೆ ಮಾಡೋದು ಹೇಗೆ, ನಾಟಿ ಕೋಳಿನ ಯಾವ ರೀತಿ ಆಯ್ಕೆ ಮಾಡೋದು, ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ರೈತರಾದಂತಹ ಇನಾಯತ್ ಅವರು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾರೆ. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಪರಿಚಯ ಮಾಡ್ಕೊಡಿ ಸರ್ ನಮ್ಮ ರೈತರಿಗೆ. ನಮಸ್ಕಾರ, ನನ್ನ ಹೆಸರು ಇನಾಯತುಲ್ಲಾ ಖಾನ್ ಅಂತ. ನಾವು ಇಲ್ಲಿ ಕ್ಯೂಪಿಟ್ಸ್ ನ್ಯಾಚುರಲ್ ಫಾರ್ಮ್ ಅಂತ, ಕೊನಗಾನಹಳ್ಳಿ ವಿಲೇಜು, ಹೊಸೂರು ಹೋಬಳಿ, ಗೌರಿಬಿದನೂರು ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಾವೊಂದು ಇಲ್ಲಿ ಒಂದು ನಾಟಿ ಕೋಳಿ ಸಾಕಾಣಿಕೆ ಒಂದು ಯೂನಿಟನ್ನು ಎಸ್ಟಾಬ್ಲಿಷ್ ಮಾಡಿದ್ದೀವಿ. ಇದರಲ್ಲಿ ನಮ್ಮ ಹತ್ರ ಈಗ ಪ್ರಸ್ತುತ ಒಂದು 600 ಇಂದ 700 ಕೋಳಿ ಇದೆ. ಇದಕ್ಕೆಲ್ಲ ನಾವು ನ್ಯಾಚುರಲ್ ಫುಡ್ಡು, ನ್ಯಾಚುರಲ್ ಮೆಡಿಸಿನ್ನು ಇದರಲ್ಲಿ ಕೊಟ್ಟಿದ್ದೀವಿ. ಇಲ್ಲಿ ನೀವು ನೋಡ್ಬೋದು, ಇವಾಗ ಪ್ರೆಸೆಂಟ್ ಇವರಿಗೆ ಈ ನೀಮ್ ಲೀಫನ್ನು ಕೊಟ್ಟಿದ್ದೀವಿ. ಇದರಿಂದ ಏನಾಗುತ್ತೆ ಅಂದರೆ ಅವಕ್ಕೆ ನ್ಯಾಚುರಲ್ ಡಿವಾರ್ಮಿಂಗ್ ಆಗುತ್ತೆ. ಹೊಟ್ಟೆನಲ್ಲಿ ಏನಾರ ಹುಳ ಅಥವಾ ಏನಾರ ಇದ್ದಿದ್ರೆ ಅದೆಲ್ಲ ಕ್ಲಿಯರ್ ಆಗುವಂಥ ಒಂದು ಚಾನ್ಸಸ್ ಇರುತ್ತೆ. ಆಮೇಲೆ ಅದ್ರ ಜೊತೆಗೆ ನಾವು ಇದಕ್ಕೆ ಈ ಮೇವು ಥರ ಈ ಬೇಲಿ ಮೆಂತ್ಯ ಅನ್ನೋದನ್ನ ಕೊಟ್ಟಿದ್ದೀವಿ. ಇಲ್ಲಿ ನೋಡ್ಬೋದು ನೀವು, ಇದು ಬೇಲಿ ಮೆಂತ್ಯ. ಇದನ್ನು ನಾವು ನಮ್ಮ ತೋಟದಲ್ಲಿ ಬೆಳೆದಿರೋದನ್ನ ಇವುಗಳಿಗೆ ಡೈಲಿ ಒಂದು ಟೈಮು ಹಸಿರು ಮೇವು ಥರ, ಅಂದರೆ ಅವಕ್ಕೆ ಹುಲ್ಲು ಅದು ಇದು ತಿನ್ಬೇಕು ಅನ್ಸುತ್ತಲ್ಲ, ಆ ಥರದಕ್ಕೆ ಇದನ್ನು ಈ ಥರ ಕೊಡ್ತೀವಿ. ಅದ್ರ ಜೊತೆಗೆ ಮೆಕ್ಕೆಜೋಳ, ಅಲ್ಲಿ ನೀವು ನೋಡ್ಬೋದು, ಮೆಕ್ಕೆಜೋಳ, ರಾಗಿ ಈ ಥರ ಫುಡ್ಡನ್ನು ಕೊಟ್ಟು ಇದನ್ನು ಒಂದು ನ್ಯಾಚುರಲ್ ವೇವ್ನಲ್ಲಿ ಒಂದು 100x100 ಶೆಡ್ಡಲ್ಲಿ ಇದನ್ನ ಬೆಳೆಸ್ತಾ ಇದ್ದೀವಿ. ಇದು ಒರಿಜಿನಲ್ ನಾಟಿ ಕೋಳಿನ ಅಥವಾ BV380? ಇಲ್ಲ, BV380 ಬೇರೆ. ಅದು ಟೇಬಲ್ ಎಗ್ಗೋಸ್ಕರ ಕೇಜಸ್ ಅಲ್ಲಿ ಸಾಕ್ತಾರೆ. ಅದು ನಾರ್ಮಲ್ ಆಗಿ ನಮ್ಮ ಕೋಳಿ ಫೀಡನ್ನು ಹಾಕ್ತಾರೆ. ಅದನ್ನ ಹಾಕ್ಬಿಟ್ಟು ಅವ್ರಿಗೆ ಡೈಲಿ ಮೊಟ್ಟೆ ಬರುತ್ತೆ ಅನ್ನೋದು ಕಾನ್ಸೆಪ್ಟು. ಅದು ಮಾರ್ಕೆಟಲ್ಲಿ ನಾಟಿ ಮೊಟ್ಟೆ ಅಂತಾನೆ ಮಾರ್ತಾ ಇದ್ದಾರೆ ಈಗ. ಬಟ್ ಅದು BV380 ಇಸ್ ಎ ಸಪ್ರೇಟ್ ಬ್ರೀಡ್. ತುಂಬಾ ಜನ ಮೋಸ ಹೋಗ್ತಾ ಇದ್ದಾರೆ ನಾಟಿ ಕೋಳಿಗೂ ಮತ್ತೆ BV380ಗೂ. ಅಲ್ಲ, ಅದು ಏನಂದ್ರೆ BV380 ಕೂಡ ನೋಡಿ, ಕೆಂಪು ಕಲರ್ ಕೋಳಿ ಕಾಣುತ್ತಲ್ಲ, ಸೇಮ್ ಅದೇ ತರ ಕಾಣುತ್ತೆ, ಅದೇ ತರ ಇರುತ್ತೆ. ಬಟ್ ಅದು ಹತ್ರ ವರ್ಷಕ್ಕೆ ಒಂದು 280 ಮೊಟ್ಟೆವರೆಗೂ ಕೊಡುತ್ತೆ. ಅದು ಕಂಟಿನ್ಯೂಸ್ ಆಗಿ ಡೈಲಿ ಮೊಟ್ಟೆ ಕೊಡುತ್ತೆ. ಅದು ಕಾವು ಕೂತ್ಕೊಳ್ಳೋದಿಲ್ಲ. ಆಮೇಲೆ ಅದ್ರ ಮೊಟ್ಟೆ ಮರಿ ಆಗುತ್ತೆ. ಇದು ಆದ್ರೆ ಕ್ರಾಸಿಂಗ್ ಆದ್ರೆ ಅಥವಾ ಫರ್ಟಿಲಿಟಿ ಆದ್ರೆ ಆಗುತ್ತೆ. ಈ ಕೇಜಸ್ ಅಲ್ಲಿ ಸಾಕಿರೋದು ಫರ್ಟಿಲಿಟಿ ಆಗಿರಲ್ಲ, ಅದು ಮರಿ ಆಗೋದಿಲ್ಲ. ಇವಾಗ ನೀವು ಇಲ್ಲಿ ಬರ್ಬೇಕಾದ್ರೆ ಹೇಳ್ತಾ ಇದ್ರಿ, ನಾವು ನ್ಯಾಚುರಲ್ ಫುಡ್ ಕೊಡ್ತಾ ಇದೀವಿ ಕೋಳಿಗಳಿಗೆ, ಅದರಲ್ಲಿ ಒಂದಾದಂತಹ ಬೇವು. ಹೌದು, ಬೇವು ತಿನ್ನೋದ್ರಿಂದ ಮಾಂಸ ಏನಾದ್ರೂ ಕೈ ಬರುತ್ತಾ? ಚಾನ್ಸಸ್ ಇಲ್ಲ. ಕೋಳಿಗೆ ಜೀರ್ಣಶಕ್ತಿ ತುಂಬಾ ಚೆನ್ನಾಗಿರುತ್ತೆ. ಅದು ಕೊಡೋದ್ರಿಂದ ಹೊಟ್ಟೆನಲ್ಲಿ ಏನಾರ ಅದು ಹುಳಗಿಳ ಇದ್ರೆ, ವರ್ಮ್ಸ್ ಇದ್ರೆ ಅಥವಾ ಏನಾರ ಇದ್ರೆ, ಅದು ನಾವು ವಾರದಲ್ಲಿ 2 ಸತಿ ಆ ಥರ ಕೊಡ್ತೀವಿ. ಅವಾಗ ಏನಾಗುತ್ತೆ, ಅದು ಒಂದು ಆರೋಗ್ಯವಾಗಿ ಇರುತ್ತೆ ಅಂತ. ಯಾಕೆ ಈ ಮಾತು ಕೇಳಿದೆ ಅಂದ್ರೆ, ಇವಾಗ ನಾವೇನಾದ್ರೂ ಕುರಿ ಮೇಕೆ ಅಥವಾ ಏನಾದ್ರು ಕಟ್ ಮಾಡೋದ್ಕಿಂತ ಒಂದು ವಾರ ಅಥವಾ ಒಂದು 15 ದಿನದ ಹಿಂದೆ ನಾವೇನಾದ್ರೂ ಬೇವು ಏನಾದ್ರು ಕೊಟ್ಟಿದ್ರೆ ಇಸಾ ಬರುತ್ತೆ ಮಾಂಸ. ಓಕೆ, ಸೊ ಆ ಉದ್ದೇಶದಿಂದ ನಾನು ಈ ಕ್ವಶನ್ ಇಲ್ಲ, ಆ ಥರ ಏನು ಬರಲ್ಲ. ನಾವೇನ್ ಕಂಟಿನ್ಯೂಸ್ ಆಗಿ ಏನು ಕೊಡಕ್ ಹೋಗಲ್ಲ. ವಾರದಲ್ಲಿ 1 ಸತಿ ಇಲ್ಲ 2 ಸತಿ ಕೊಡ್ತೀವಿ. ಅದು ಸಣ್ಣ ಪ್ರಮಾಣದಲ್ಲಿ ಕೊಡ್ತೀವಿ. ಅಂದ್ರೆ ಒಂದು ಯಾವುದೋ ಬೇಕಾಗಿರೋದು ಮಾತ್ರ ತಗೊಳ್ತದೆ, ಇಲ್ಲದೆ ಇರೋದು ನಾರ್ಮಲ್ ಆಗಿ ನಾರ್ಮಲ್ ಫುಡ್ ತಗೊಳ್ತಾರೆ. ಇವಾಗ ಸದ್ಯಕ್ಕೆ ಹೆಣ್ಕೋಳಿ ಎಷ್ಟಿದಾವೆ ಮತ್ತೆ ಈಗ ಹೆಣ್ಕೋಳಿ ಒಂದು 600 ಕೋಳಿ ಇದೆ. ಈಗ ಪ್ರೆಸೆಂಟ್ ಒಂದು 300 ಇಂದ 350 ಮೊಟ್ಟೆ ಡೈಲಿ ಬರ್ತಾ ಇದೆ ನಮಗೆ. ಹುಂಜುಗಳು ಒಂದು 100 ಇಂದ 150 ಹುಂಜ ಇದೆ. ಅದರಲ್ಲಿ 2-3 ಬ್ರೀಡ್ ಇದೆ. ಒಂದು ಬಂದು ನಾಟಿ ಇದೆ, ಆಮೇಲೆ ಒಂದು ಬಂದು ಅಸೀಲ್, ಅಂದ್ರೆ ಜಾವಾ ಅಸೀಲ್ ಅಂತ ಏನ್ ಕರಿತೀವಿ ಅದಿದೆ. ಆಮೇಲೆ ಸೊನಾಲಿ ಇದೆ. ಆಮೇಲೆ ಅಲ್ಲೊಂದು ಇದೆ ನೋಡಿ, ಕಡಕ್ನಾಥ್ ಇದೆ, ಬ್ಲಾಕ್ ಕಲರ್ ಇದೆಯಲ್ಲ, ಅದು ಕಡಕ್ನಾಥ್ ಬ್ರೀಡ್ ಇದೆ. ಈ ತರ ಎಲ್ಲ ಮಿಕ್ಸ್ ಬ್ರೀಡ್ ಇರೋದ್ರಿಂದ, ಎಲ್ಲ ನಾಟಿಗೆ ಸಂಬಂಧಪಟ್ಟಿರೋ ಅಂತದೇ ಇರೋದ್ರಿಂದ ಎಲ್ಲ ನಮಗೆ ನೆಕ್ಸ್ಟ್ ಜನರೇಷನ್ ಕೂಡ ನಾಟಿನೇ ಬರುತ್ತೆ. ಈ ತರ ಮಿಕ್ಸ್ ಮಾಡೋದ್ರಿಂದ ಅದೇಂಗ್ ನಾಟಿ ಬರುತ್ತೆ ನೆಕ್ಸ್ಟ್ ಜನರೇಷನ್? ನಾಟಿ ಅಂದ್ರೆ ಎಲ್ಲ ಈಗ ಅಸೀಲೂ ನಾಟಿನೇ, ಈಗ ಕಡಕ್ನಾಥನು ನಾಟಿನೇ, ಇವೆಲ್ಲ ನಾಟಿ ಬ್ರೀಡ್ಸೇನೆ. ಅಂದ್ರೆ ಈಗ ನೀವು ಫಾರಂ ಕೋಳಿ ಅಂದ್ರೆ ಅದು ಬೇರೆ,
ಅದನ್ನ ನಾವು ಲ್ಯಾಬಲ್ಲಿ ಇದು ಮಾಡಿರೋವಂಥದ್ದು. ಇದೆಲ್ಲ ನ್ಯಾಚುರಲ್ ಆಗಿ ಡೆವಲಪ್ ಮಾಡ್ಕೊಂಡಿರೋದು ಬರ್ತದೆ. ಈಗ ನೀವು ಇನ್ನೊಂದು ಏನಂದ್ರೆ, ಈ ಫಾರಂ ಕೋಳಿನೂ ಕೂಡ ನಾಟಿ ಆಹಾರ ಕೊಟ್ಟು ಈ ಥರ ಬಯಲಲ್ಲಿ ಮೇಯಿಸಿದ್ರೆ ಅವು ಕೂಡ ನಾಟಿ ಥರನೇ ಇರ್ತದೆ. ಅವನು ನಾಟಿ ಥರನೇ ಇರ್ತದೆ. ಅದು ನಾಟಿ ಅಲ್ಲ ಅಂತ ಹೇಳಕ್ ಬರಲ್ಲ. ನಾಟಿ ಅಂದ್ರೆ ಏನು, ನಾವು ಗ್ರೈನ್ಸ್ ನಾವು ಏನ್ ಕೊಡ್ತೀವಿ, ಫುಡ್ ಏನ್ ಕೊಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ವಿನಃ ನಾವು ಅದನ್ನ ಬ್ರೀಡಲ್ಲಿ ನಾವು ಕನ್ಸಿಡರ್ ಮಾಡಕ್ ಬರಲ್ಲ. ಅದಕ್ಕೇನು ನಾವೀಗ ಕೋಳಿ ಫೀಡ್ ಕೊಡೋದ್ರಿಂದ ಅವು ನಾಟಿ ಆಗಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಕಾಲು ದಪ್ಪ ಬಂದ್ಬಿಡುತ್ತೆ, ಹಾರ್ಮೋನ್ ಜಾಸ್ತಿ ಆಗುತ್ತೆ, ಕೆಮಿಕಲ್ಸ್ ಇನ್ವಾಲ್ವ್ ಆಗುತ್ತೆ ಬಾಡಿ ಒಳಗಡೆ. ಹಾಗಾಗಿ ಅದು ನಾಟಿ ಬರೋದಿಲ್ಲ. ಇದು ಎಲ್ಲ ನ್ಯಾಚುರಲ್ ಆಗಿ ತಿನ್ನೋದ್ರಿಂದ ಈಗ ನಮಗೆ ಹೊರಗಡೆ ಬಿಟ್ಟು ಏನು ನಾವು ಮೇಯಿಸ್ತೀವಿ ಅದೇ ಥರನೇ ಇದಕ್ಕೆ ಹುಲ್ಲು ಕೊಡ್ತೀವಿ, ಬೇವು ಸೊಪ್ಪು ಕೊಡ್ತೀವಿ, ಆಮೇಲೆ ಅಜೋಲಾ ಕೊಡ್ತೀವಿ. ಈ ಥರದ್ದೆಲ್ಲ ನಾವು ನ್ಯಾಚುರಲ್ ಆಗಿರೋದನ್ನೇ ಕೊಡೋ. ಗ್ರೈನ್ಸು, ಭತ್ತ, ಜೋಳ, ಸಜ್ಜೆ ಇಂಥದ್ದೆಲ್ಲ ಕೊಡೋದ್ರಿಂದ ಇಲ್ಲಿ ನೋಡಿ, ಅಲ್ಲಿ ನೋಡ್ಬೋದು ನೀವು. ಈಗ ನಾವು ಜೋಳ ಹಾಕಿದ್ದೀವಿ, ಅವೆಲ್ಲ ಕಂಫರ್ಟಬಲ್ ಆಗಿ ಅದ್ರ ಜೊತೆಗೆ ರಾಗಿನೂ ಇದೆ ನೋಡಿ, ಅಲ್ಲೇ ರಾಗಿನೂ ಬಿದ್ದಿದೆ. ಹೌದು, ಇವನ್ನೆಲ್ಲ ತಿಂತಾ ಇರ್ತವೆ. ಹಾಗಾಗಿ ನ್ಯಾಚುರಲ್ ಆಗೇ ಇರ್ತವೆ. ನೀವು ಕೋಳಿನ ಯಾವ ಪರ್ಪಸ್ಗೋಸ್ಕರ ಸಾಕ್ತಾ ಇದ್ದೀರಾ ಸರ್? ಸರ್, ಕೋಳಿ ಸಾಕೋದು ಏನಕ್ಕೆ ಅಂತಂದ್ರೆ, ಒಂದು ನಮಗೆ ಒಂದು ಒಳ್ಳೆ ಪ್ರೋಟೀನ್ ಸಿಗುವಂಥದ್ದು. ಅಂದರೆ ಕುರಿ ಮಾಂಸಕ್ಕಿಂತ ಕೋಳಿ ಮಾಂಸ ಟೇಸ್ಟ್ ಇರುತ್ತೆ ಒಂದು. ಆಮೇಲೆ ಕೋಳಿ ಸಾಕೋದು ಇನ್ನೊಂದು ಮೊಟ್ಟೆ ಪರ್ಪಸ್ಗೆ. ಮೊಟ್ಟೆನೂ ಒಳ್ಳೆ ಸೋರ್ಸ್ ಆಫ್ ಪ್ರೋಟೀನು. ಆಮೇಲೆ ಈಗ ನಮ್ಮ ಮಾರ್ಕೆಟಲ್ಲಿ ನಮಗೆ ಸಿಗ್ತಾ ಇರೋದು ಅದು ಫಾರಮ್ ಮೊಟ್ಟೆ ಏನು ಸಿಗ್ತಾ ಇದೆ ಅದರಲ್ಲೆಲ್ಲ ಜಾಸ್ತಿನೂ ರೆಸಿಡ್ಯೂಲ್ಸ್ ಇರುತ್ತೆ. ಅಂದರೆ ಏನು ಹೇಳ್ತಾರೆ, ಈ ಫರ್ಟಿಲೈಸರ್ಸು, ಕೆಮಿಕಲ್ಸು ಇವೆಲ್ಲ ಇರ್ತವೆ. ಇದು ನ್ಯಾಚುರಲ್ ಆಗಿ ಇರುವಂತ ಮೊಟ್ಟೆ ಆದ್ರೆ ಆರೋಗ್ಯಕ್ಕೆ ಒಳ್ಳೇದು ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಯಾವುದೇ ಒಬ್ಬಂಗೆ ಯಾರೋ ಒಬ್ಬ ಮನುಷ್ಯಂಗೆ ಕೈಯು ಕಾಲು ಮುರಿದೋದ್ರೆ ನಾಟಿ ಮೊಟ್ಟೆ ತಿನ್ನು ಅಂತ ಹೇಳ್ತಾರೆ. ಯಾಕಂದ್ರೆ ಅಷ್ಟೊಂದು ಕ್ಯಾಲ್ಸಿಯಂ ಇರುತ್ತೆ, ಪ್ರೋಟೀನ್ ಇರುತ್ತೆ, ಒಳ್ಳೆ ಒಮೆಗಾ 3 ಇರುತ್ತೆ. ಇವೆಲ್ಲ ನಮಗೆ ಒಳ್ಳೆ ಪೌಷ್ಟಿಕ ಆಹಾರ ಅಂತ ಎಲ್ಲರೂ ಹೇಳ್ತಾರೆ. ಡೈಲಿ ಒಂದು ಮೊಟ್ಟೆ ತಿನ್ನೋದು ಒಳ್ಳೇದು ಅನ್ನೋದು ರೂಢಿ. ಹಾಗಾಗಿ ಅದು ನಾಟಿ ಮೊಟ್ಟೆ ಸಿಗ್ತಾ ಇಲ್ವಲ್ಲ, ಹಾಗಾಗಿ ಏನ್ ಮಾಡಿದೀವಿ ನಾವು, ನಾಟಿ ಕೋಳಿ ಸಾಕಿ ಮೊಟ್ಟೆಗಳನ್ನ ಮಾಡಿ ಮೊಟ್ಟೆಗಳನ್ನ ಬೇಕಾದವರಿಗೆ ಕೊಡೋದು. ಆಮೇಲೆ ಅದನ್ನ ಮತ್ತೆ ಬ್ರೀಡ್ ಮಾಡಿ ಮತ್ತೆ ಕೋಳಿ ಸಂತಾನನ ಡೆವಲಪ್ ಮಾಡೋದು. ಇವಾಗ ಹಳ್ಳಿ ಭಾಗದಲ್ಲಿ ಹಿಂದಿನ ಕಾಲದಲ್ಲೆಲ್ಲ ಯಾವ ರೀತಿ ಬ್ರೀಡ್ ಮಾಡ್ತಾ ಇದ್ರು ಅಂದ್ರೆ ಕಾವೆ ಹಾಕ್ಬಿಟ್ಟು ಬ್ರೀಡ್ ಮಾಡ್ತಾ ಇದ್ರು. ನೀವ್ ಯಾವ ರೀತಿ ಬ್ರೀಡ್ ಮಾಡ್ತಾ ಇದ್ದೀರಾ? ಈಗ ಮುಂಚೆ ಆದ್ರೆ ಮನೆಗಳಲ್ಲಿ ಬ್ಯಾಕ್ ಯಾರ್ಡ್ ಅಂತ ಹೇಳ್ತೀವಿ, ಮನೆ ಹಿತ್ತಲಲ್ಲೇ ಕೋಳಿಗಳನ್ನ ಸಾಕೊಳ್ತಾ ಇದ್ರು. ಹೌದು. ಈಗ ಎಲ್ಲರೂ ಆ ಮನೆಯವರು ಒಂದ್ 4-2 ಮಾಡ್ಕೊಳ್ತಾ ಇದ್ರು, ಅವ್ರು ಬೇಕಾಗಿದ್ದನ್ನ ಉಪಯೋಗಿಸ್ಕೊಳ್ತಾ ಇದ್ರು. ಈಗೇನಾಗಿದೆ, ಈಗ ಎಲ್ಲರೂ ಮನೆಗಳಿಂದ ಸಾಕ್ಲಿಕ್ಕೆ ಕಷ್ಟ. ಹೌದು, ಜಾಗ ಇರಲ್ಲ ಅಥವಾ ಆಸಕ್ತಿ ಇರಲ್ಲ. ಇದೆಲ್ಲ ಯಾರು ನೋಡ್ಕೋತಾರೆ? ಈ ಗಲೀಜು ಬದಲಾಗ್ತಾ ಇರೋದ್ರಿಂದ ಇವಾಗ ಏನಾಗ್ತಾ ಇದೆ, ನಾಟಿ ಕೋಳಿ ನಮಗೆ ಸಿಗ್ತಾ ಇಲ್ಲ. ಅದಕ್ಕೇನ್ ಮಾಡ್ಬೇಕು, ಈಗ ನಾವು ಮಾಸೆಲ್ ಮಾಡ್ಬೇಕು ಅಂತಂದ್ರೆ ನೀವು ಕಾವು ಹಾಕಿ ಮಾಡುವಂತ ಪದ್ಧತಿನಲ್ಲೂ ಮಾಡಬಹುದು, ಮಾಡಲ್ಲ ಅಂತಲ್ಲ. ಬಟ್ ಅದ್ರದ್ದು ಏನಿದೆ ನಮ್ಗೆ ಅಂದ್ರೆ ಪ್ರೊಡಕ್ಷನ್ ಏನ್ ಬರುತ್ತೆ ಅದು ಲಿಮಿಟೆಡ್ ಇರುತ್ತೆ. ಹೌದು. ಸೊ ನಮಗೆ ಅಟ್ ಎ ಟೈಮ್ 500-400 ಮರಿ ಬಾ ಅಂದ್ರೆ ಒಂದು ಕೋಳಿನಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. 12-13 ಮರಿ ಮಾಡುತ್ತದು. ಆ ಥರದ್ದು 5-6 ಕೋಳಿಗಳನ್ನ ಇಟ್ಕೊಂಡು ಆ ಕೋಳಿಗಳನ್ನ 6 ತಿಂಗಳು ಮೇಯಕ್ಕೆ ಬಿಟ್ಕೊಂಡು ಇಷ್ಟೊಂದೆಲ್ಲ ಟೈಮ್ ಸ್ಪ್ಯಾನ್ ಅನ್ನ ನಾವು ಯೂಸ್ ಮಾಡೋಕ್ಕಾಗಲ್ಲ. ಅಂದ್ರೆ ನಮ್ಮ ಹತ್ರ ಟೈಮ್ ಇರಲ್ಲ. ಆ ಟೈಮ್ ಕಡಿಮೆ ಮಾಡೋದಕ್ಕೆ ಈಗ 500 ಮೊಟ್ಟೆ ನಾವು ಇನ್ಕ್ಯುಬೇಟರ್ಗೆ ಹಾಕಿದ್ರೆ 21 ದಿನದಲ್ಲಿ 500 ಮರಿ ಬರ್ತದೆ. ಇವಾಗ ಇನ್ಕ್ಯುಬೇಟರ್ ಎಲೆಕ್ಟ್ರಿಕಲ್, ಸೊ ಅದನ್ನ ಹೇಗೆ ಕನ್ಸಿಡರ್ ಮಾಡ್ತೀರಾ ಇದು ನಾಟಿ ಕೋಳಿನೇ ಅಂತ? ಯಾಕಂದ್ರೆ ಅದು ಎಲೆಕ್ಟ್ರಿಕಲ್ ಇಂದ ಪ್ರೊಡ್ಯೂಸ್ ಆಗ್ತಾ ಇರುವಂತ ಕೋಳಿ. ಅದು ತಪ್ಪು ಕಲ್ಪನೆ ಅದು. ಯಾಕಂದ್ರೆ ಎಲೆಕ್ಟ್ರಿಸಿಟಿನಲ್ಲಿ ಅದೇನು ಮಾಡೋದಿಲ್ಲ. ಅದೇನ್ ಮಾಡುತ್ತೆ, ಹೀಟ್ ಅನ್ನ ಮೇಂಟೈನ್ ಮಾಡುತ್ತೆ ಅಷ್ಟೇ. ಅಂದ್ರೆ ಒಳಗಡೆ 2 ಬಲ್ಬ್ಸ್ ಇರುತ್ತೆ, ಹೀಟರ್ಸ್ ಇರುತ್ತೆ. ಆ ಬಲ್ಬ್ ಹೀಟ್ ಅನ್ನ ಇಷ್ಟು ಡಿಗ್ರಿ ಇರ್ಬೇಕು, 37.7 ಡಿಗ್ರಿ ಇರಬೇಕು ಅಂತಿದೆ. ಕೋಳಿ ಕೆಳಗಡೆನೂ ಅಷ್ಟೇ ಕಾವು ಕೊಡೋದು. ಅಂದ್ರೆ ಕಾವು ಅಂದ್ರೆ ಹೀಟ್ ಕೊಡೋದು, ಕೋಳಿನೂ ಹೀಟೇ ಕೊಡೋದು. ಅದು ರೆಕ್ಕೆಗಳಿಂದ ಹೀಟ್ ಕೊಡುತ್ತೆ. ಅದು ನ್ಯಾಚುರಲ್ ಆಗಿ ಕೊಡ್ತಾ ಇದೆ, ಇದು ಕೃತಕವಾಗಿ ಇರುತ್ತದೆ. ಬಟ್ ಪರ್ಪಸ್ ಎರಡು ಒಂದೇ ಇರೋದ್ರಿಂದ ನಾಟಿ ಮೊಟ್ಟೆ ನಾಟಿನೇ ಬರುತ್ತೆ ವಿನಃ ಕರೆಂಟ್ ಅದೇ ಇನ್ಕ್ಯುಬೇಟರ್ ಇಟ್ಟಿದ್ ಮಾತ್ರಕ್ಕೆ ಅದೇನು ಫಾರಂ ಆಗಲ್ಲ. ಅಂದ್ರೆ ಇದಾಗೋದಿಲ್ಲ. ಅದು ಏನ್ ಜೀನ್ಸ್ ಇರುತ್ತೆ ಅದೇ ಅದ್ರಲ್ಲಿ ಬರುತ್ತೆ. ಕಾವು ಮಾತ್ರ ಕೊಡುತ್ತೆ, ಶೆಲ್ಗೆ ಮಾತ್ರ ಕಾವು ಕೊಡುತ್ತೆ. ಅದು ಒಳಗಡೆ ಮರಿ ಆಗುತ್ತೆ. ಆ ಮರಿ ಆಚೆ ಬಂದ್ಮೇಲೆ ನ್ಯಾಚುರಲ್ ಆಗಿ ನಾವು ಕೋಳಿ ಯಾವ ತರ ಸಾಕುತ್ತೆ ಅದೇ ತರ ನಾವು ಅದನ್ನ ಬ್ರೀಡಿಂಗ್ ಮಾಡ್ಕೊಂಡು ಡೆವಲಪ್ ಮಾಡ್ಕೋಬಹುದು. ಇವಾಗ ನೀವು ಸಾಕೋಕ್ಕಿಂತ ಮುಂಚೆ ಎಷ್ಟು ತಿಂಗಳು ಮರಿಗಳನ್ನ ತಗೊಂಡ್ಬಂದು ಸಾಕಾಣಿಕೆ ಮಾಡಿದ್ರಿ? ಇಲ್ಲ, ನಾನು ಈಗ ಕೆಲವು ನಾಟಿ ಫಾರ್ಮ್ಗಳಲ್ಲಿ ಮೊಟ್ಟೆಗಳನ್ನ ಮಾರ್ತಾ ಇರೋದನ್ನ ನಾನೊಂದು 500 ಮೊಟ್ಟೆ ಪ್ರಕ್ಯೂರ್ ಮಾಡ್ಕೊಂಡು 500-1000 ಮೊಟ್ಟೆ ತಗೊಂಡು ನಮ್ಮ ಇನ್ಕ್ಯುಬೇಟರ್ ಇದೆ ನನ್ನ ಹತ್ರ, ಅದರಲ್ಲಿ ನಾನು ಇನ್ಕ್ಯುಬೇಟರ್ ಅಲ್ಲಿ ಮರಿ ಮಾಡ್ಕೊಂಡು ಅದನ್ನೇ ನಾನು ಇಲ್ಲಿ ಡೆವಲಪ್ ಮಾಡಿರೋದು. ಹಾಗಾಗಿ ಏನಾಗಿದೆ, ನಾನು ಕೊಟ್ಟಿರ್ತಕ್ಕಂಥ ಮೊಟ್ಟೆಗಳಲ್ಲಿ ಇಷ್ಟೊಂದು ವೆರೈಟೀಸ್ ಬಂದ್ಬಿಟ್ಟಿದೆ. ಓಕೆ, ಇವಾಗ ನಾವು ಇದನ್ನ ಡಿವೈಡ್ ಮಾಡ್ತಾ ಇದೀವಿ. ಅಂದ್ರೆ ನಮಗೆ ಬೇಡದೇ ಇರೋ ಬ್ರೀಡ್ನೆಲ್ಲ ನಾವು ಮಾರ್ಬಿಟ್ಟು ಒಂದು ಒಳ್ಳೆ ಬ್ರೀಡನ್ನ ಇಲ್ಲಿ ನಾವು ನೆಕ್ಸ್ಟ್ ಇನ್ 6 months ಅಲ್ಲಿ ಎಸ್ಟಾಬ್ಲಿಷ್ ಮಾಡ್ತೀವಿ. ಇವಾಗ ಆಲ್ರೆಡಿ ನಾವು ಒಂದು 500 ಮೊಟ್ಟೆ ಮತ್ತೆ ಇದ್ರದ್ದೇ ಮರಿಗಳಿಗೆ ಹಾಕಿದೀವಿ. ಅದರಲ್ಲಿ ನೋಡ್ತೀವಿ ಯಾವ ಬ್ರೀಡ್ ನಮಗೆ ಬೇಕು ಅದನ್ನ ಇಟ್ಕೊಂಡು ಬೇಡದೇ ಇರೋದನ್ನ ನಾವು ಮಾರಾಟಕ್ಕೆ ಕೊಟ್ಬಿಡ್ತೀವಿ. ಒಂದು ಕೋಳಿ ಎಷ್ಟು ಮೊಟ್ಟೆ ಇಡುತ್ತೆ? ಇದು ಒಂದು ಕೋಟಿ 12-13 ಮೊಟ್ಟೆ ಇಡುತ್ತೆ. ಈಗ ಪ್ರೆಸೆಂಟ್ ಈಗ ನಮ್ಮ ಹತ್ರ ಇಲ್ಲಿ 400-500 ಕೋಳಿ ಇರೋದ್ರಿಂದ ನಮಗೆ 500 ಮೊಟ್ಟೆ ಬರೋದು ಒಂದು ವಾರ 10 ದಿನದಲ್ಲಿ ನಮಗೆ 500 ಮೊಟ್ಟೆ ಸಿಗುತ್ತೆ. ಆ 500 ಮೊಟ್ಟೆನ ನಾವು ಮರಿ ಮಾಡ್ಕೋಬಹುದು.
ಇವಾಗ ಯಾವ ರೀತಿ ಆರಂಭದ ದಿನಗಳಲ್ಲಿ ನೀವು ಮೇಂಟೆನೆನ್ಸ್ ಮಾಡಿದ್ರಿ? ಆರಂಭದ ದಿನದಲ್ಲಿ ಅಂದ್ರೆ ನಾವು ಮೊಟ್ಟೆ ತಂದು ಇನ್ಕ್ಯುಬೇಟರ್ ಹಾಕಿ 21 ದಿನಕ್ಕೆ 19ರಿಂದ 21 ದಿನಕ್ಕೆ ಮರಿಗಳು ಬರಕ್ ಸ್ಟಾರ್ಟ್ ಆದ್ವು. ಆ ಮರಿಗಳನ್ನ ನಾವು ಅಲ್ಲಿ ಒಂದು ಸಿಸ್ಟಮ್ ಇದೆ, ನಿಮ್ಗೆ ತೋರಿಸ್ತೇನೆ ಒಳಗಡೆ. ಅದರಲ್ಲಿ ನಾವು ಇಟ್ಬಿಟ್ಟು ಇನ್ಕ್ಯುಬೇಟರ್ ಇಂದ ತೆಗೆದು ಬ್ರೀಡಿಂಗ್ ಮಾಡ್ಕೊಂಡ್ವಿ. ಒಂದು ತಿಂಗಳವರೆಗೂ ಆ ಬ್ರೀಡಿಂಗ್ ಸೆಕ್ಷನ್ ಅಲ್ಲಿ ಇದ್ವು. ಮರಿಗೆ ಸ್ವಲ್ಪ ರಕ್ಕ ಪಕ್ಕ ಬಂದು ಟೆಂಪರೇಚರ್ ನ ಕಂಟ್ರೋಲ್ ಮಾಡ್ಕೊಳ್ಳೋ ಕೆಪಾಸಿಟಿ ಬಂದ್ಮೇಲೆ ಅದನ್ನ ಆಚೆ ಬಿಟ್ಬಿಟ್ವಿ. ಆಚೆ ಬಿಟ್ಬಿಟ್ಟು ಆಚೆ ಕಡೆ ಗ್ರೈನ್ಸ್ ಹಾಕೋದು, ಆಮೇಲೆ ಇದನ್ನೆಲ್ಲ ಮಾಡೋದು. ಅಲ್ಲಿ ತಿಪ್ಪೆ ತರ ಎರಡು ಮಾಡಿದೀವಿ. ಆ ತಿಪ್ಪೆನಲ್ಲೆಲ್ಲ ಅವು ಕೆರೆದಾಡ್ಕೊಂಡು ಎಲ್ಲ ಮಾಡ್ಕೊಂಡು ನ್ಯಾಚುರಲ್ ವೇನಲ್ಲಿ ಡೆವಲಪ್ ಆಗ್ತಾ ಬಂದು ಇವಾಗ ನೀವು ನೋಡ್ಬೋದು ಇವೆಲ್ಲ ಒಂದು 6 ತಿಂಗಳು ಆಗಿದೆ. ಕೋಳಿ ಮರಿ ಮಾಡಿ 6 ತಿಂಗಳು ನಮ್ಮ ಹತ್ರ ಬೆಳೆದಿದ್ದಾವೆ. ಇವಾಗ ನೀವು ನೋಡ್ಬೋದು ಕೋಳಿ ಎಲ್ಲ 1.25 kg ವರೆಗೂ ಬಂದಿದೆ. ಈಗ ಮುಂಜಾ ಒಂದು 2.25 kg ವರೆಗೂ ಬಂದಿದೆ. ಇದನ್ನ ನಾವು ಇನ್ನು ನೆಕ್ಸ್ಟ್ ಒಂದು 2 ಸತಿ ಮೊಟ್ಟೆ ಇಡಿಸ್ಕೊಂಡು ಒಂದ್ಸತಿ ಕಾವು ಇನ್ನೆಲ್ಲ ಕಾವು ಬಂದ್ಬಿಡ್ತವೆ. ಕಾವು ಬಂದಾಗ ಇದನ್ನ ನಾನು ಮಾರ್ಬಿಡ್ತೀನಿ. ಯಾಕೆ ಮಾಡ್ತೀವಿ? ಮೀಟಿಗೆ ಕೊಟ್ಬಿಡ್ತೀನಿ. ಯಾಕಂದ್ರೆ ಜಾಸ್ತಿ ವಯಸ್ಸಾಗ್ಬಿಟ್ರೇನು ಅದು ತಿನ್ನಕ್ ಚೆನ್ನಾಗಿರಲ್ಲ, ಹೌದು, ಬಲ್ತೋಗ್ಬಿಡುತ್ತೆ. ಇವಾಗ ಇನ್ನೊಂದು ಮಂತ್, ಒಂದು 15 ಡೇಸ್ 1 ಮಂತ್ ಒಳಗಡೆ ಇದನ್ನೆಲ್ಲ ಕಂಪ್ಲೀಟ್ ಎಲ್ಲ ಖಾಲಿ ಕೊಟ್ಬಿಡ್ತೀನಿ ತಿನ್ನೋರಿಗೆ. ಇನ್ನು ಕೆಲ ರೈತರು ಏನ್ ಮಾಡ್ತಾ ಇದಾರೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಯಾವುದೋ ಒಂದು ತೋಟದೊಳಗಡೆ ಸಾಕಾಣಿಕೆ ಮಾಡ್ತಾ ಇದಾರೆ, ಅಡಿಕೆ ಗಿಡದೊಳಗಡೆ ಸಾಕಾಣಿಕೆ ಮಾಡಿರೋದು ಅಥವಾ ಇನ್ನೊಂದು ಯಾವುದೋ ಗಿಡದೊಳಗಡೆ ಸಾಕಾಣಿಕೆ ಮಾಡ್ತಾ ಇರೋದು. ಈ ರೀತಿ ಸಾಕಾಣಿಕೆ ಮಾಡಬಹುದಾ? ಅಲ್ಲ, ಗಿಡಗಳಲ್ಲಿ ಅಂದ್ರೆ ನಾವು ಮನೆ ಹಿತ್ತಲಲ್ಲಿ ಸಾಕೋ ಕೋಳಿಗಳು ತೋಟದಲ್ಲಿ ಓಡಾಡ್ಕೊಂಡು ಏನೋ ಕಡಿಮೆ ಇರ್ತವೆ, ಅದು ನಡೆಯುತ್ತೆ. ಈಗ ನೀವು 1500 ಕೋಳಿ ಸಾಕ್ಬೇಕು ಅಂತಂದ್ರೆ ನೀವು ತೋಟದಲ್ಲಿ ಸಾಕೋದ್ರಿಂದ ಅದೇನ್ ಮಾಡ್ತದೆ, ಎಕ್ಸೆಸ್ ಆಫ್ ಇದು ಏನು ನಮ್ಮ ಈ ಗಲೀಜ್ ಮಾಡುತ್ತಲ್ಲ, ಇದು ವೇಸ್ಟ್ ಏನ್ ಮಾಡ್ತದೆ, ಅದು ಏನಾಗುತ್ತೆ, ತುಂಬಾ ಹೀಟ್ ಬರ್ತದೆ ಗೊಬ್ಬರ. ಹೌದು, ಕೋಳಿ ಗೊಬ್ಬರ ಹೀಟ್ ಬರ್ತದೆ. ಆ ಹೀಟ್ ಬರೋದ್ರಿಂದ ಏನಾಗುತ್ತೆ, ಆ ಗಿಡಗಳಿಗೆ ಆಮೇಲೆ ಇವು ಡೈಲಿ ಕೆದಕ್ತಾ ಇರ್ತವೆ. ಈಗ ಕೆದಕಿ ಆ ಬೇರುಗಳೆಲ್ಲ ಎಕ್ಸ್ಪೋಸ್ ಮಾಡಿ ಏನ್ ಮಾಡ್ತವೆ, ಆ ಗಿಡಗಳೆಲ್ಲ ಸಾಯೋ ಚಾನ್ಸಸ್ ಇರುತ್ತೆ. ಇಲ್ಲಿ ನಮ್ಮಲ್ಲಿ ಇಲ್ಲಿ ಒಂದು 2-3 ಗಿಡಗಳಿದ್ವು ನೋಡಿ. ಬೇವಿನ ಮರ ಅಲ್ಲಿ ಒಂದು ಒಣಗೋಗಿದೆ, ನೀವು ನೋಡ್ಬೋದು. ಅದು ಬೇವಿನ ಕಡ್ಡಿ, ಬರೀ ಕಡ್ಡಿ ಮಾತ್ರ ಕಾಣ್ತಾ ಇದೆ. ಆಮೇಲೆ ಅದ್ರ ಪಕ್ಕದಲ್ಲಿ ಒಂದಿತ್ತು, ಅದನ್ನು ಮುರಿದು ಕೆಳಗಡೆ ಬಿದ್ದೋಗಿದೆ. ಇವಾಗ ಇದ್ರ ಜೊತೆನಲ್ಲಿ ಇಲ್ಲಿ ಈ ಕಡೆ ನೋಡಿದ್ರೆ ನೀವು ಒಂದು ಮಾವಿನ ಮರನೂ ಒಣಗೋಗಿದೆ. ಈಗ ಈ ತರ ಈ ತೆಂಗಿನ ಮರನೂ ಅಷ್ಟಕ್ಕಷ್ಟೇ ಬೆಳವಣಿಗೆ ಇರೋದು. ಈ ತರ ಗಿಡಗಳು ಮಧ್ಯ ಬೆಳೆಸೋದು ಸೂಕ್ತ ಅಲ್ಲ ಅಂತ ನನ್ನ ಅಭಿಪ್ರಾಯ. ಅವಕ್ಕೆ ಸಪ್ರೇಟ್ ಜಾಗ ಇರಬೇಕು, ಇಲ್ಲ ಕಡಿಮೆ ಇಟ್ಕೋಬೇಕು. ಒಂದು 10-15 ಕೋಳಿ ಆದ್ರೆ ತೋಟದಲ್ಲಿ ಓಡಾಡಿದ್ರೆ ಏನು ಸಮಸ್ಯೆ ಇಲ್ಲ. ನೀವು 500-1000 ಕೋಳಿ ಮಾಡಿ ಇದು ಮಾಡಿದ್ರೆ ಅದೇನಾಗ್ತದೆ, ಭೂಮಿನ ತುಂಬಾನೇ ಹೀಟ್ ಮಾಡುತ್ತೆ. ಆಮೇಲೆ ಕೆತ್ಕಿ ಎಲ್ಲ ಭೂಮಿ ಬೇರುಗಳೆಲ್ಲ ಬೇರ್ಪಡಿಸಿ ಗಿಡಗಳನ್ನ ಸಾಯಿಸಾಕತ್ತೆ. ಕೋಳಿಗೆ ಕಲ್ಲು ತಿಂದು ಮತ್ತೆ ಚಿನ್ನ ತಿಂದು ಕರಗಿಸೋ ಅಂಶ ಇರುತ್ತೆ. ಹೌದು, ಅದ್ರ ಬಾಡಿ ಆ ತರ ಹೀಟ್ ಇರೋದ್ರಿಂದ ಏನ್ ತಿಂದ್ರು ಅದು ಕರಗಿಸ್ಕೊಳುತ್ತೆ. ಕಲ್ಲುಗಳು ಕೂಡ ತಿಂತದೆ, ಅದು ಸಣ್ಣ ಪ್ರಮಾಣದಲ್ಲಿ ಕಲ್ಲು ತಿಂತದೆ. ನಾಟಿ ಕೋಳಿಗಳು ತಿಂತವೆ. ಬಟ್ ಅದನ್ನ ನಾವು ಅದೇ ಬಾಯ್ಲರ್ ಕೋಳಿನಲ್ಲೆಲ್ಲ ನಾವು ಮೆಷಿನಲ್ಲಿ ಮಾಡಿರೋ ಫೀಡ್ ಕೊಡ್ತಾರೆ, ಅದ್ರಲ್ಲಿ ಇದು ಬರೋದಿಲ್ಲ. ಆಮೇಲೆ ಬಾಯ್ಲರ್ ಕೋಳಿ 40 ಡೇಸ್ ಅಲ್ಲಿ ಬಂದ್ಬಿಡುತ್ತೆ. ಇದು ನಮಗೆ ಮಿನಿಮಮ್ 6 ಮಂತ್ಸ್ ಬೇಕು ನೋಡಿ. 1.25 kg 1.5 kg ಬರ್ಬೇಕಾದ್ರೆ 6 ತಿಂಗಳು ಟೈಮ್ ತಗೊಳುತ್ತೆ. ಅಂದ್ರೆ ಲೇಟ್ ಆಗಿ ಗ್ರೋ ಆಗುತ್ತೆ, ಮಾಸನ್ನ ಒಳ್ಳೆ ಚೆನ್ನಾಗಿ ಪ್ರೊಡ್ಯೂಸ್ ಮಾಡ್ಕೊಳ್ಳುತ್ತೆ. ಆಮೇಲೆ ಇದು ಮೀಟುನು ಅಷ್ಟೇ ಟೇಸ್ಟ್ ಇರುತ್ತೆ, ಅಷ್ಟೇ ಆರೋಗ್ಯಕರವಾಗಿ ಇರುತ್ತೆ. ಇವಾಗ ಬೇಸಿಗೆಯಲ್ಲಿ ಅತಿ ಹೆಚ್ಚು ಕೋಳಿಗೆ ರೋಗಗಳು ಬರ್ತವೆ. ಸೊ ಯಾವೆಲ್ಲ ರೋಗಗಳು ಬರ್ತವೆ ಮತ್ತೆ ಅದಕ್ಕೆ ಯಾವ ರೀತಿ ಮೇಂಟೆನೆನ್ಸ್ ಮಾಡ್ಕೋತಾ ಇದ್ದೀರಾ ನೀವು? ಈಗ ನಮ್ಮಲ್ಲಂತೂ ಯಾವ್ದು ಇಲ್ಲಿ ತನಕ ರೋಗಗಳು ಕಾಣಿಸ್ಕೊಂಡಿಲ್ಲ. ಕಾರಣ ಇಷ್ಟೇ, ನಾನ್ ತಿಳ್ಕೊಂಡಿರೋದು ಏನು ಅಂತಂದ್ರೆ, ಕೋಳಿಗಳನ್ನ ಗೂಡಲ್ಲಿ ಕೂಡಾಕೋದು ಪದ್ಧತಿ ಬಿಡಬೇಕು. ಮಕ್ರಿಯಲ್ಲಿ ಕೂಡಾಕೋದು, ಮನೆಯಲ್ಲಿ ಇಡೋದು, ಅದು ರೂಮಲ್ಲಿ ಕಟ್ಟಾಕ್ಬಿಟ್ಟು ಇದು ಮಾಡ್ಬಿಡೋದು ಮಾಡಬಾರ್ದು. ಅದಕ್ಕೆ ಯಾಕಂದ್ರೆ ಗಾಳಿ ಎಷ್ಟು ಆಡುತ್ತೆ ಅಷ್ಟು ಹೆಲ್ತಿಯಾಗಿರುತ್ತೆ. ಆಮೇಲೆ ಫುಡ್, ನ್ಯಾಚುರಲ್ ಫುಡ್ ಕೊಟ್ರೆ ಅದು ಯಾವುದೇ ಕಾಯಿಲೆ ಬರೋದಿಲ್ಲ. ಆಮೇಲೆ ಇನ್ನೊಂದು ಏನು ಅಂತಂದ್ರೆ, ಕಾಯಿಲೆಗಳು ಬರೋದೇನ ಇದರಲ್ಲಿ ನೆಗಡಿ, ಶೀತ ತರ ಒಂಥರ ಕೊರ ಅಂತದೆ. ಯಾವಾಗ ಅಂದ್ರೆ ಆ ನೀರಿನ ಇದು ಕೊರತೆ ಇದೆ, ಅಂದ್ರೆ ನೀರು ಸರಿ ಇಲ್ದಾಗಿ ಸಫಿಷಿಯಂಟ್ ಡ್ರಿಂಕಿಂಗ್ ವಾಟರ್ ಸಿಗದೆ ಇದ್ದಾಗ, ಆಮೇಲೆ ಈ ಇದು ಏನು ಗಲೀಜ್ ನೀರು ಅಂತ ಹೇಳ್ತೀವಿ, ಅದರಿಂದ ಏನಾಗಲ್ಲ ನೋಡಿ. ಈಗ ನಮ್ಮ ಕೋಳಿಗಳು ಅಲ್ಲಿ ಹರ್ಕೊಂಡ್ ಬರೋ ನೀರೆಲ್ಲ ಕುಡಿತವೆ. ಈ ಮಳೆ ಬಿದ್ದು ನೀರು ಹೋಗಿ ಅಲ್ಲಿ ನಿಂತಿದ್ರೆ ಅದನ್ನು ಕುಡಿತವೆ. ಅದರ ಏನೂ ಆಗೋದಿಲ್ಲ, ಅದಕ್ಕೆ ಸಮಸ್ಯೆಗಳು ಬರೋದಿಲ್ಲ. ನ್ಯಾಚುರಲ್ ಆಗಿದ್ರೆ ಏನು ಸಮಸ್ಯೆ ಬರೋದಿಲ್ಲ. ಮೋರಿ ನೀರು ಕುಡಿದ್ರು ಕೂಡ ಅವು ಆರೋಗ್ಯವಾಗೇ ಇರ್ತವೆ. ಸೊ ಇವಾಗ ಫಾರಂ ಕೋಳಿಗೆಲ್ಲ ಇಂಜೆಕ್ಟ್ ಮಾಡ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ. ಅದು ಎಷ್ಟು ಒಂದು 30 ದಿನಕ್ಕೆಲ್ಲ ಕಟಾವಿಗೆ ಬರ್ತಾ ಇದಾವೆ, ಒಂದು 2ರಿಂದ 2.5 kg ವರ್ಗು. ನೀವೇನಾದ್ರೂ ಆ ತರ ಮಾಡ್ತಾ ಇದ್ದೀರಾ? ಅಲ್ಲ, ನಾವು ಅದಕ್ಕೆ ಏನು ಇಂಜೆಕ್ಟ್ ಮಾಡಕ್ ಸಾಧ್ಯ? ಅದು ಅವ್ರೇನ್ ಮಾಡ್ತಾರೆ, ಅದು ವ್ಯಾಕ್ಸಿನ್ಸು, ಹಾರ್ಮೋನ್ಸು ಅವೇನೋ ಮಾಡ್ತಾರೆ ಅಂತ ನಾನು ಕೇಳ್ತಿದ್ದೀನಿ, ನಾನಂತೂ ನೋಡಿಲ್ಲ. ಬಟ್ ನಾವಿಲ್ಲಿ ಏನು ಅಂತ ಮಾಡೋ ಅವಶ್ಯಕತೆ ಇಲ್ಲ. ಅವಕ್ಕೆ ಏನಾಗುತ್ತೆ, ಒಂದೇ ಕಡೆ ಕೂತು ಅದು ಓಡಾಡಕ್ಕೂ ಆಗಲ್ಲ. ಅವು 40 ದಿನದಲ್ಲಿ ಬರ್ಬೇಕಲ್ಲ, ಅದಕ್ಕೇನಾಗುತ್ತೆ, ಅವು ಒಂದೇ ಕಡೆ ಕೂತ್ ಬಿಡ್ತವೆ. ಆಮೇಲೆ ಮಾರ್ಟಿಲಿಟಿ ಜಾಸ್ತಿ ಇರ್ತದೆ. ಈಗ ನಾವು ಇಷ್ಟು ಕೋಳಿನಲ್ಲೆಲ್ಲ ನಮಗೆಲ್ಲ ಒಂದು ಸತ್ತಿದ್ರೆ ಒಂದು 2-3 ಸತ್ತಿರ್ಬೋದು. ಯಾಕಂದ್ರೆ ಅವೇ ಕಿತ್ತಾಡ್ಕೊಂಡು ಅಥವಾ ಏನಾರು ಗಲಾಟೆ ಮಾಡ್ಕೊಂಡು ಅಥವಾ ಏನಾರ ಈ ಒಂದ್ರ ಮೇಲೆ ಒಂದು ಕೂತ್ಕೊಂಡು ಸ್ಟ್ಯಾಂಪಿಂಗ್ ಆಗ್ತವೆ ಒಂದೇ ಸತಿ ಸಾಯಂಕಾಲದ ಹೊತ್ತು ಓಡೋವಾಗ. ಅಂತ ಟೈಮಲ್ಲಿ ಏನಾರು 1-2 ಇದಾಗಿರ್ಬೋದು ಅಷ್ಟೇ. ಬಟ್ ನ್ಯಾಚುರಲ್ ಆಗಿ ಏನಂತ ಸಾವು ಬರೋದಿಲ್ಲ, ಇದಕ್ಕೆ ಅಂತ ಕಾಯಿಲೆಗಳು ಬರಲ್ಲ. ಇಲ್ಲಿ ಇಟ್ಟಿರ್ತಕ್ಕಂಥ ಮೊಟ್ಟೆಗಳನ್ನ ನೀವೇ ಇಲ್ಲಿ ಇನ್ಕ್ಯುಬೇಟರ್ ಹಾಕ್ಬಿಟ್ಟು ಮರಿ ಮಾಡಿಸ್ತೀರಿ ಅಂತ ಹೇಳಿದ್ರಿ. ಯಾವ ರೀತಿ ಮರಿ ಮಾಡಿಸೋದು, ಯಾವೆಲ್ಲ ಪ್ರೊಸೀಜರ್ ಇದೆ ಅಂತ ತೋರಿಸ್ಬೋದಾ? ಖಂಡಿತ ತೋರಿಸ್ತೀನಿ, ಬನ್ನಿ. ನಾವು ಏನ್ ಮಾಡ್ತೀವಿ, ಇವಾಗ ಮೊಟ್ಟೆ ಇದು ನ್ಯಾಚುರಲ್ ವೇನಲ್ಲಿ ಅಲ್ಲಲ್ಲಿ ಇಟ್ಟಿರ್ತವೆ. ಆ ಮೊಟ್ಟೆಗಳನ್ನೆಲ್ಲ ಕಲೆಕ್ಟ್ ಮಾಡಿ ಅಲ್ಲಿ ಒಂದು ಜಾಗ ಇದೆ ನಿಮ್ಗೆ, ಅದನ್ನೆಲ್ಲ ನಾನು ಇನ್ಕ್ಯುಬೇಟರ್ ಅವು ಇವೆಲ್ಲ ತೋರಿಸ್ತೇನೆ. ನ್ಯಾಚುರಲ್ ವೇನಲ್ಲೇ ಇರುತ್ತೆ ಮೊಟ್ಟೆ. ಅಂದ್ರೆ ನಾವು ಅದಕ್ಕೆ ಮೊಟ್ಟೆ ಇಡೋದಕ್ಕೆ ಜಾಗ ಏನು ಮಾಡಿಲ್ಲ. ಅವು ಅಲ್ಲಲ್ಲಿ ಮೊಟ್ಟೆ ಇಟ್ಟಿರುತ್ತೆ ಭೂಮಿನಲ್ಲಿ ಮೂಲೆಗಳಲ್ಲಿ.
ಒಳಗಡೆ ಫಾರ್ಮಲ್ಲಿ ಒಳಗಡೆ ಆ ಶೆಡ್ ಇದೆಯಲ್ಲ ಅದ್ರ ಒಳಗಡೆ ಎಲ್ಲ ಮೊಟ್ಟೆ ಇಟ್ಟಿರುತ್ತೆ. ಆ ಮೊಟ್ಟೆಗಳನ್ನ ನಾವು ಇಲ್ಲಿ ತಂದು ಅಕ್ಯುಮುಲೇಟ್ ಮಾಡ್ತೀವಿ. ತೋರಿಸ್ತೀನಿ ಬನ್ನಿ. ಮೊಟ್ಟೆ ಇಟ್ಟು ಎಷ್ಟು ದಿನದ ಒಳಗಡೆ ನಾವು ಇನ್ಕ್ಯುಬೇಟರ್ಗೆ ಹಾಕ್ಬಿಟ್ಟು ಮರಿ ಮಾಡಬೇಕು? ಇಷ್ಟೇ ದಿನ ಅಂತ ಏನಾದರೂ ಇದೆಯಾ? ಇದೆ. ಈಗ ನೋಡಿ ಅಲ್ಲಿಂದ ಕಲೆಕ್ಟ್ ಮಾಡಿದ್ದು ಮೊಟ್ಟೆ ನಾವು ಇಲ್ಲಿ ಇದನ್ನ ಇಲ್ಲಿ ಇಡ್ತೀವಿ. ಇಲ್ಲಿ ನೋಡಿ ಇವಾಗ ಇದರಲ್ಲಿ ಮೊಟ್ಟೆ ಇದೆ. ಓಕೆ. ಈ ಮೊಟ್ಟೆಗಳನ್ನ ಅಲ್ಲಿ ಕೋಳಿ ಹಾಕಿರೋ ಮೊಟ್ಟೆಗಳು ಇಲ್ಲಿ ತಗೊಂಬಂದು ಅಕ್ಯುಮುಲೇಟ್ ಮಾಡ್ತೀವಿ. ಇದನ್ನೇನ್ ಮಾಡ್ತೀವಿ, ವಿತಿನ್ 7 days 7 ದಿನದ ಒಳಗಡೆ ಆ ಮೊಟ್ಟೆಗಳನ್ನ ಈ ಮೆಷಿನ್ ಇನ್ಕ್ಯುಬೇಟರ್ ಹಾಕ್ತಿವಿ. ಅಂದ್ರೆ ನಮಗೆ 7-8 ದಿನ ಮೊಟ್ಟೆ ಕೂಡಿಟ್ಕೊಂಡು ಇದಕ್ಕೆ ಹಾಕ್ತಿವಿ. ಅದ್ರಲ್ಲಿ ನಮ್ಮ ಹತ್ರ 100 ಇದೆ ಅಂದ್ರೆ 100 ಹಾಕ್ತಿವಿ. ಆಮೇಲೆ ಕೆಳಗಡೆ ನೆಕ್ಸ್ಟ್ ವೀಕಿಗೆ ಕೆಳಗಡೆ ಇನ್ನೊಂದ್ಸತಿ 100 ಹಾಕ್ತಿವಿ. ಇನ್ನೊಂದು 3 ದಿನ ಅಂದ್ರೆ ಇದು ಡೇ ವೈಸ್ ಹಾಕಿ ಈಗ ನೋಡಿ ಈ ತರ ಮೊಟ್ಟೆನ ಇದರಲ್ಲಿ ಜೋಡಿಸ್ತೀವಿ. ಇದು ಟೋಟಲ್ 500 ಮೊಟ್ಟೆ ಇದೆ ಈಗ. ಈ ಮಿಷಿನ್ ಅಲ್ಲಿ ಅಟ್ ಎ ಟೈಮ್ ಎಷ್ಟು ಮರಿಗಳನ್ನ ಮಾಡ್ಬೋದು ಸರ್? ಇದರಲ್ಲಿ 500 ಮೊಟ್ಟೆವರೆಗೂ ಕೆಪಾಸಿಟಿ ಇದೆ. ಇದರಲ್ಲಿ ನಾವು ಇವಾಗ 500 ಮೊಟ್ಟೆ ಇಟ್ಟರೆ ಒಂದು 90% ಮರಿ ಆಗುತ್ತೆ. ಈ ಮರಿ ಆಗಿದ ತಕ್ಷಣ ನಾವೇನು ಮಾಡ್ತೀವಿ, ಫಸ್ಟ್ ಒನ್ ಡೇ ಮರಿಗಳನ್ನು ಅದರಲ್ಲೇ ಇಡ್ತೀವಿ. ಆಮೇಲೆ ತೆಗೆದು ಇದರಲ್ಲಿ ಹಾಕ್ತೀವಿ. ಅಂದ್ರೆ ಇದು ಬ್ರೂಡಿಂಗ್ ಸೆಕ್ಷನ್. ಈ ಮೇಲ್ಗಡೆ ಟೆಂಪರೇಚರ್ ಇದೆಯಲ್ಲ, ಲೈಟ್ಸ್ ಎಲ್ಲ ಉರಿಯುತ್ತೆ, ಅದು ಕಾವನ್ನ ಮೇಂಟೈನ್ ಮಾಡ್ತವೆ. ಅದಕ್ಕೆ ಒಂದು ಟೆಂಪರೇಚರ್ ಮೀಟರ್ ಇಟ್ಕೊಂಡಿದೀವಿ. ಈ ಥರ್ಮೋಮೀಟರ್ ತರ ಇರುತ್ತೆ. ಇದು ಒಳಗಡೆ ಇರೋ ಟೆಂಪರೇಚರ್ ನಾವು ಮೇಂಟೈನ್ ಮಾಡ್ತೀವಿ. ಎಷ್ಟಿರ್ಬೇಕು ಮಿನಿಮಮ್? 37.5 ಇರಬೇಕು. ಎಷ್ಟು ದಿನದವರೆಗೂ ನಾವು ಇಲ್ಲೇ 2 ದಿನ ಮೇಂಟೈನ್ ಮಾಡ್ತೀವಿ. 1 ದಿನ 2 ದಿನ ಇದು ನಾವು ಡೈಲಿ ಕಡಿಮೆ ಆಗುತ್ತೆ ಟೆಂಪರೇಚರ್. ಒಂದೊಂದು ಡಿಗ್ರಿ ಕಡಿಮೆ ಮಾಡ್ಕೊಂಡು ಹೋಗ್ತೀವಿ. ಕಡಿಮೆ ಮಾಡ್ಕೊಂಡು ಹೋದ್ಮೇಲೆ ಒಂದು ತಿಂಗಳವರೆಗೂ ನಾವು ಇಲ್ಲಿ ಇಟ್ಕೋತೀವಿ. 1 ತಿಂಗಳಾದ್ಮೇಲೆ ಹೊರಗಡೆ ಶಿಫ್ಟ್ ಮಾಡ್ತೀವಿ. 1 ತಿಂಗಳು ಮರಿಗೆ ಏನೆಲ್ಲ ಫುಡ್ಗಳು ಕೊಡ್ತೀರಾ? ಏನೆಲ್ಲ ನಾರ್ಮಲ್ ಫುಡ್ ಕೊಡ್ತೀವಿ. ನಾರ್ಮಲ್ ಫುಡ್, ಅಕ್ಕಿ ನುಚ್ಚು, ಆಮೇಲೆ ಸಜ್ಜೆ, ಆಮೇಲೆ ಸಣ್ಣ ರವೆ ಇದೆ ಅಂತಾರಲ್ಲ ನಾವು, ಸಾವ ಅಂತೀವಲ್ಲ, ಸಾವ ಅಂದ್ರೆ ಸಾಮೆ ಅಂತೀವಲ್ಲ, ಅದನ್ನ ಕೊಡ್ತೀವಿ. ಅದು ಬಿಟ್ರೆ ಇನ್ನೇನು ಕೊಡೋದಿಲ್ಲ. ಅಷ್ಟು ಕೊಟ್ಟರೆ ಅದು 1 ತಿಂಗಳಾದ್ಮೇಲೆ ಅಂದ್ರೆ 3-4 ದಿನಕ್ಕೆಲ್ಲ ಅದು ತಿನ್ನಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಅದು ನಾರ್ಮಲ್ ಆಗಿ ರಾಗಿ ಅದು ಇದು ಕೊಟ್ಟರು ತಿನ್ಕೊಳ್ತದೆ. ತಿನ್ಕೊಂಡಿದ ನಂತರ ನಾವು ಅದನ್ನ ಹೊರಗಡೆ ಬಿಟ್ಬಿಡ್ತೀವಿ. ಸರ್, ಇನ್ನು ಕೊನೆಯದಾಗಿ ನಮ್ಮ ರೈತರು ಯಾರಾದ್ರೂ ಕೋಳಿ ಸಾಕಾಣಿಕೆ ಮಾಡಬೇಕು, ನಾಟಿ ಕೋಳಿ ಸಾಕಾಣಿಕೆ ಮಾಡಬೇಕು ಅಂದ್ರೆ ಲಾಭ ಇದೆಯಾ? ಮತ್ತೆ ಏನ್ ಹೇಳಕ್ ಇಷ್ಟಪಡ್ತೀರಾ ನಮ್ಮ ರೈತರಿಗೆ? ಸಾಹೇಬ್ರೆ, ರೈತರು ಯಾರು ಬೇಕಾದ್ರೂ ಕೋಳಿ ಸಾಕಾಣಿಕೆ ಮಾಡ್ಬೋದು. ಇದು ಒಂಥರ ಡೈಲಿ ಇನ್ಕಮ್ ಇದ್ದಂಗೆ, ಆಮೇಲೆ ATM ಇದ್ದಂಗೆ. ಯಾವಾಗ ಬೇಕಾದ್ರೂ ನಾವು ಕೋಳಿನ ಮಾರ್ಕೋಬಹುದು. ಆಮೇಲೆ ಇನ್ನೊಂದು ಏನಂದ್ರೆ ಮೊಟ್ಟೆ ಡೈಲಿ ಏನೋ ಒಂದು ವ್ಯವಸ್ಥೆ ಸಿಗುತ್ತೆ. ಇನ್ ದ ಸೆನ್ಸ್ ನಿಮಗೆ ಮೊಟ್ಟೆ ಮಾರಾಟ ಆಗ್ಬೋದು, ಮಾಂಸಕ್ಕೆ ಆಗ್ಬೋದು, ಆಮೇಲೆ ನೀವು ಕೋಳಿನೂ ಮಾರ್ಕೋಬಹುದು. ಸಾಕೋರು ತಗೊಳ್ತಾರೆ, ಕುಯ್ಯೋರು ತಗೊಳ್ತಾರೆ, ತಿನ್ನೋರು ತಗೊಳ್ತಾರೆ, ಆಮೇಲೆ ಮೊಟ್ಟೆನು ಬ್ರೀಡಿಂಗಿಗೂ ತಗೊಳ್ತಾರೆ, ಆಮೇಲೆ ಮೊಟ್ಟೆ ತಿನ್ನೋರು ತಗೊಳ್ತಾರೆ. ಈ ಜಿಮ್ಮು ಎಲ್ಲ ಜಾಸ್ತಿ ಇರೋದ್ರಿಂದ ಈಗ ಬಾಡಿ ಬಿಲ್ಡರ್ಸ್ ಎಲ್ಲ ಮೊಟ್ಟೆಗೆ ತುಂಬಾ ಡಿಮ್ಯಾಂಡ್ ಇದೆ ಮಾರ್ಕೆಟ್ ಅಲ್ಲಿ. ಇದ್ರದ್ದು ಒಂದು ನನಗೆ ಗೊತ್ತಿದ್ದಂಗೆ ಒಂದು 20-25 ರೂಪಾಯಿವರೆಗೂ ಲೋಕಲ್ ಮಾರ್ಕೆಟ್ ಅಲ್ಲಿ ಇದಕ್ಕೆ ಪ್ರೈಸ್ ಇದೆ. ಮೊಟ್ಟೆಗೆ ಮಾಡೋದು ಒಳ್ಳೇದೇ ಅಂತ ಹೇಳ್ತೀನಿ ನಾನು. ಅಂದ್ರೆ ಅದಕ್ಕೆ ಒಂದು ವ್ಯವಸ್ಥಿತವಾಗಿ ಒಂದು ಜಾಗ ಮಾಡಿ ಒಂದು ಅನುಕೂಲವಾಗಿ ಮಾಡ್ಕೊಂಡ್ರೆ ಇದು ಒಂದು ಒಳ್ಳೆ ಆದಾಯದ ಮೂಲ ಅಂತ ಹೇಳ್ಬೋದು. ಸರ್, ಸಾಕಷ್ಟು ಮಾಹಿತಿ ತಿಳಿಸ್ಕೊಟ್ಟಿದ್ದೀರಾ, ತುಂಬಾ ಧನ್ಯವಾದಗಳು. ಇದೇ ರೀತಿ ಇನ್ನೂ ಹೆಚ್ಚಾಗಿ ಏನಾದ್ರು ಹೊಸದಾಗಿ ಬೆಳೀತಾ ಇರಿ, ಮತ್ತೆ ಸಾಕ್ತಾ ಇರಿ, ಮತ್ತೆ ನಮ್ಮ ರೈತರಿಗೆ ತಿಳಿಸ್ತಾ ಇರಿ. ಖಂಡಿತ ನಿಮಗೂ ಧನ್ಯವಾದಗಳು. ನಮ್ಮವರೆಗೂ ಬಂದ್ರಿ, ನಮ್ಮ ಒಂದು ಜೊತೆ ನಮ್ಮ ಒಂದು ಕಷ್ಟ ಸುಖಗಳಲ್ಲಿ ಭಾಗಿಯಾದ್ರಿ. ನಾವು ಮಾಡಿರೋ ಅದನ್ನ ಜನಗಳಿಗೆ ತೋರಿಸೋ ಒಂದು ಪ್ರೇರಣೆ ನಮಗೂ ಒಂಥರ ಖುಷಿ ಆಯ್ತು. ನೀವು ಬಂದಿದ್ದು ನಮ್ಗೆ ತುಂಬಾ ಸಂತೋಷ ಆಯ್ತು. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೋಡಿದ್ರಲ್ಲ, ನಾಟಿ ಕೋಳಿನ ಯಾವ ರೀತಿ ಆಯ್ಕೆ ಮಾಡೋದು ಮತ್ತೆ ಯಾವ ರೀತಿ ಲಾಭ ಗಳಿಸೋದು ಅಂತ ನಮಗೆ ಈ ವಿಡಿಯೋದಲ್ಲಿ ಇನಾಯತ್ ಅವರು ತಿಳಿಸ್ಕೊಟ್ಟಿದ್ದಾರೆ. ನಿಮ್ಗೇನಾದ್ರೂ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕಮೆಂಟ್ ಮುಖಾಂತರ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡೋ ಪ್ರಯತ್ನ ನಾವು ಮಾಡ್ತೀವಿ. ರೈತ ಅನ್ನ ಕೊಡುವ